ಎ ಐನ ವೈಯಕ್ತಿಕ ಟೀಚರ್ ಮಾಡ್ಕೊಳ್ಳೋ ಚಾಲೆಂಜ್. ಇವತ್ತ ಡೇ 6. ಇವತ್ತ ನೀ ಒಂದು ಹೊಸ ವಿಷಯ ಕಲಿಬೇಕು. ಟೀಚರ್ನ ಹುಡ್ಕೋದು ಬೇಡ, ಯಾವುದೋ ಕೋರ್ಸಿಗೆ ಹೋಗೋದು ಬೇಡ. ಎ ಐ ಓಪನ್ ಮಾಡ ಮತ್ತು ಡೈರೆಕ್ಟ್ ಆಗಿ ಹೇಳು ನನಗೆ ಇದು ಹೊಸದಂತ. ಅವಾಗ ಎ ಐ ಏನು ಮಾಡ್ತದಂದ್ರೆ, ನೀ ಚೈಲ್ಡ್ ಲೆವೆಲ್ದಾಗ ಕೇಳಿದ್ರೆ ಚೈಲ್ಡ್ ಲೆವೆಲ್ದಾಗ ಉತ್ತರ ಕೊಡ್ತದ. ನೀ ಬೇಸಿಕ್ ಲೆವೆಲ್ದಾಗ ಕೇಳಿದ್ರೆ ಅದೇ ಲೆವೆಲ್ದಾಗ ಉತ್ತರ ಕೊಡ್ತದ. ನೀ ಅಡ್ವಾನ್ಸ್ಡ್ ಲೆವೆಲ್ದಾಗ ಕೇಳಿದ್ರೆ ಅದೇ ಲೆವೆಲ್ದಾಗ ಉತ್ತರ ಕೊಡ್ತದ. ಸ್ಕೂಲ್ದಾಗ ಒಂದು ಟೀಚರ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಮೆಥಡ್. ಆದರೆ ಎ ಐ ಹಂಗಲ್ಲ. ಎ ಐ ನಿನ್ನ ಸ್ಪೀಡ್ಗೆ ಅಡಾಪ್ಟ್ ಆಗ್ತದೆ. ನೀ ಸ್ಲೋ ಆಗಿದ್ರು ಎ ಐ ತಾಳ್ಮೆ ಕಳ್ಕೊಳಂಗಿಲ್ಲ. ನೀ ಉದಾಹರಣೆ ಕೊಡಂದ್ರೆ ಕೊಡ್ತದ, ನೀ ಸಿಂಪಲ್ ಮಾಡಂದ್ರೆ ಮಾಡ್ತದ. ನಿನಗೆ ಪ್ರಶ್ನೆ ಕೇಳಂದ್ರೆ ಎ ಐ ನಿನ್ನ ಟೆಸ್ಟ್ ಮಾಡ್ತದ. ಇತಿಹಾಸದಾಗ ಮೊದಲನೇ ಸಲ ಪ್ರತಿಯೊಬ್ಬರಿಗೂ ಅವ್ರವ್ರ ಪರ್ಸನಲ್ ಟೀಚರ ಸಿಕ್ಕದು. ದಿನಾಲು ಎ ಐ ಕಲಿಯೋ ಚಟ ಬೆಳೆಸ್ಕೊಂಡ್ರೆ ಅಂಜಿಕೆ ಕಡಿಮೆ ಆಗ್ತದೆ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ಅದಕ್ಕೆ ನಾ ಹೇಳಿದೆ, ಎ ಐ ಟೀಚರ್ನ ರಿಪ್ಲೇಸ್ ಮಾಡಂಗಿಲ್ಲ. ಎ ಐ ನಿನಗೆ ಒಂದು ಟೀಚರ್ನ ಕೊಡತ್ತದ. ಸ್ಲೋ ಕಲಿಯೋರಿಗೆ ಪ್ರಾಬ್ಲಮ್ ಇಲ್ಲ, ಕಲಿಯಾಕ ಹಿಂದೆ ಸರಿ ಅವ್ರಿಗೆ ಪ್ರಾಬ್ಲಮ್.